ಆತ್ಮೀಯ ವಿದ್ಯಾರ್ಥಿ ಪುಲ್ಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಲಡ್ಕಾ, ಬಾಪ್, ಬೇಟಾ, ಭಾಯಿ ಇದೆ. ಸೊ ದ ರೈಟ್ ಆಪ್ಷನ್ ಭಾಯಿ ಬಹನ್ ಆಗ್ತದೆ. ಸೊ ಆಪ್ಷನ್ ಡಿ ಭಾಯಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ ಎಸ್ ಪ್ರಶ್ನೆ 3 ಇತ್ತು. ನಿಮ್ನಲಿಖಿತ ಮೈಸೆ ಬಹುವಚನ ಶಬ್ದ ಹೇ ಅಂತ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ ಸಿ ಪೈಸೆ ಅಂತಕ್ಕಂಥದ್ದು ಇದೆ ನೋಡಿ, ಅದು ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. ಆಪ್ಷನ್ ಸಿ ಪೈಸೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನಿಮ್ನಲಿಖಿತ ಮೈಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಗಿರಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ. 4ರಲ್ಲಿ ಎ ಗಿರಾನ. ನೆಕ್ಸ್ಟ್ ಪರೋಪಕಾರ ಶಬ್ದ ಮೇ ಸಂಧಿ ಹೇ ಅಂತ ಕೇಳಿದ್ದಾರೆ. ಸೊ ಪರೋಪಕಾರದಲ್ಲಿ ಗುಣಸಂಧಿ ಇದೆ. ಸೊ ಆಪ್ಷನ್ ಸಿ ಗುಣಸಂಧಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ರಾಜಮಹಲ್ ಶಬ್ದ ಮೇ ಸಮಾಸ ಅಂತ ಕೇಳಿದ್ದಾರೆ. ಸೊ ರಾಜಮಹಲ್ದಲ್ಲಿ ಇರ್ತಕ್ಕಂಥದ್ದು ಡಿ ತತ್ಪುರುಷ ಸಮಾಸ ಇದೆ. ಸೊ 6th ಡಿ ತತ್ಪುರುಷ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಮೋಟಾರ್ ಉಸ್ಕೆ ಊಪರ್ ಸೆ ನಿಕಲ್ ಗೈ ಅಂತ ಇದೆ. ಇಲ್ಲಿರ್ತಕ್ಕಂಥದ್ದು ಎ ವಿಸ್ಮಯಾದಿ ಬೋಧಕ ಚಿಹ್ನೆ ಇರ್ತಕ್ಕಂಥದ್ದು. ಸೊ ಆಪ್ಷನ್ ಎ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಇತ್ತು ಎಸ್ ದೇಶಕೋ ತುಮ್ ಪರ್ ಗರ್ವ ಹೇ ಅಂತ ಬರಬೇಕಾಗಿತ್ತು. ಡಿ ಪರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಸೊ ಡಿ ಪರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇಲ್ಲಿಗೆ MCQs ಗ್ರಾಮರ್ದಿಂದ ಮುಗೀತು. ತುಂಬಾ ಈಸಿ ಇತ್ತು. ಇನ್ನು ಅನುರೂಪತದಲ್ಲಿ ನೋಡೋದಾದರೆ ಸಕ್ಸೇನಾ ಪರಿವಾರ ಕಾ ಮಾಲೀಕ್ ಧೀರಜ್ ಸಕ್ಸೇನಾ ಅಂತ ಬರೆದ್ರೆ ರೋಬೋಟ್ ಕಂಪನಿ ಕಾ ಮಾಲೀಕ್ ಅಂತ ಕೇಳಿದ್ದಾರೆ. ಸೊ ರೋಬೋಟ್ ಕಂಪನಿ ಕಾ ಮಾಲೀಕ್ ಯಾರಾಗಿದ್ರು ರೋಬೋಜೀತ್ ಆಗಿದ್ದ. ಸೊ ರೋಬೋಜೀತ್ ಅಂತಕ್ಕಂಥದ್ದು ಸರಿ ಉತ್ತರ. ಕುವೆಂಪು ಜ್ಞಾನಪೀಠ ಸೆ ಪುರಸ್ಕೃತ ಡಾಕ್ಟರ್ CNR ರಾವ್ ಅಂತ ಕೇಳಿದ್ದಾರೆ. ಅವರು ಭಾರತ ರತ್ನ ಸೆ ಪುರಸ್ಕೃತ ಅಂತ ಬರಿಬೇಕು. ಇದ್ರ ಮುಂದ್ಗಡೆ ಸೆ ಪುರಸ್ಕೃತ ಅಂತ ಬರಿಬೇಕು. ಟೋಲಿ ಕಾ ನಾಮ್ ಬಾಲಶಕ್ತಿ ಟೋಲಿ ಕಾ ಮುಖ್ಯ ಅಂತ ಕೇಳಿದ್ದಾರೆ. ಸೊ ಯಾರಿದ್ರು ಮೋಹನ್ ಇದ್ದ. ಯಾವುದು ಟೋಲಿ ಕಾ ಮುಖ್ಯ. ಕೃಷ್ಣಕೋ ಚಿಡಾನೆ ವಾಲಾ ಬಲರಾಮ್ ಆದರೆ ಕೃಷ್ಣಕೋ ಮನಾನೆ ವಾಲಿ ಅಂತ ಇದೆ. ಸೊ ಯಶೋಧ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. 12ನೇ ಉತ್ತರ ಯಶೋಧ. ನೆಕ್ಸ್ಟ್ ಟೊಮ್ಯಾಟೊ ಕಿಸ್ಕಾ ಅವಶ್ಯಕ ಅಂಗ ಬನ್ ಗಯಾ ಹೇ ಅಂತ ಇದೆ. ಸೊ ಕಾಶ್ಮೀರಿ ಸೇಬ್ ಪಾಠದ ಪ್ರಶ್ನೆ ಇತ್ತು. ಟೊಮ್ಯಾಟೊ ಭೋಜನ ಕಾ ಅವಶ್ಯಕ ಅಂಗ ಬನ್ ಗಯಾ ಹೇ ಅಂತಕ್ಕಂಥ ಉತ್ತರ ಬರೀಬೇಕು. ನೆಕ್ಸ್ಟ್ ಬಾಲಶಕ್ತಿ ಟೋಲಿ ಕಿ ತಾರೀಫ್ ಕಿಸ್ನೆ ಕಿ ಅಂತ ಇದೆ. ಸೊ ಉತ್ತರ ಬಾಲಶಕ್ತಿ ಟೋಲಿ ಕಿ ತಾರೀಫ್ ಕಲೆಕ್ಟರ್ ಸಾಹಬ್ನೆ ಕಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಕವಿ ಕಿಸೆ ಪ್ರಣಾಮ್ ಕರ್ ರಹೆ ಹೈ ಅಂತ ಇದೆ. ಸೊ ಮಾತೃಭೂಮಿ ಪದ್ಯದ ಪ್ರಶ್ನೆ ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೆ ಹೈ ಅಂತ ಆಗಬೇಕು. ದಿನಕರ್ ಜಿ ಕೆ ಅನುಸಾರ ಆಜ್ ಕಿ ದುನಿಯಾ ಕೈಸಿ ಹೇ ಅಂತ ಕೇಳಿದ್ದಾರೆ. ಸೊ ದಿನಕರ್ ಜಿ ಕೆ ಅನುಸಾರ ಆಜ್ ಕಿ ದುನಿಯಾ ವಿಚಿತ್ರ और ನವೀನ ಹೇ ಅಂತಕ್ಕಂಥದ್ದು ಉತ್ತರದಲ್ಲಿ ಬರೀಬೇಕು. ಮುಂದಿನ ಪ್ರಶ್ನೆ 2-3 ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ರು. ಚಪ್ಪलों की चोरी होने पर ईमानदार डेलीगेट ने क्या सुझाव दिया. ಸೊ ಉತ್ತರ ಏನು ಬರೀಬೇಕಂದ್ರೆ ईमानदार डेलीगेट ने यह सुझाव दिया कि देखिए चप्पलें एक जगह नहीं उतारनी चाहिए. एक चप्पल यहाँ उतारिए तो दूसरी 10 फीट दूर, तब चप्पलें चोरी नहीं होती. एक ही जगह जोड़ी होगी तो कोई भी पहन लेगा. मैंने ऐसा ही किया था ಅಂತ ಆನ್ಸರ್ ಬರೀಬೇಕು. धीरज सक्सेना ने घर में रोबोट रखने का निर्णय क्यों लिया. ಅಲ್ಲಿ ನಾತಿ ಪೋತೋं का होमवर्क कराने ಮತ್ತು वर्ड प्रोसेसर का काम संभालने ಮತ್ತು ಹೀಗೂ ಬರೀಬಹುದಾಗಿತ್ತು. धीरज सक्सेना के घर में एस नाती पोतों को बहुत संख्या थी अधिक संख्या थी ಅಂತಲೂ ಬರೀಬಹುದಾಗಿತ್ತು. काम संभालना ಅಂತಲೂ ಕೂಡ ಅಲ್ಲಿ ಉತ್ತರ ಬರ್ತದೆ. लालिम और किंचा लालीदाम ने किन किन जानवरों से मुलाकात की ಅಂತ ಇದೆ. ಸೊ ಅಲ್ಲಿ ಒಟ್ಟು 4 ಬರಬೇಕಾಗಿತ್ತು. हाथी, सांप, भैंस, मछली. प्रेमचंद जी के अनुसार सेब का क्या महत्व है ಅಂತ ಕೇಳಿದ್ದಾರೆ. सो प्रेमचंद जी के अनुसार सेब खाने से डॉक्टरों से दूर रह सकते हैं और तबीयत खुश भी रख सकते हैं ಅಂತ ಬರೀರಿ. दिनकर जी के अनुसार मानव का सही परिचय ಅಂತ ಕೇಳಿದ್ರು. ಸೊ ಅಲ್ಲಿ ಬರಿಬೇಕಾಗಿತ್ತು एक मानव दूसरे मानव से प्रेम का रिश्ता जोड़कर आपस की दूरी को मिटाता है वही मानव कहलाने का अधिकारी है ಅಂತ ಬರಿಬೇಕಿತ್ತು. नेक्स्ट बलराम कृष्ण के माता पिता के बारे में क्या कहता है. सो बलराम कृष्णन माता पिता ಬಗ್ಗೆ ಹೇಳ್ತಾನೆ यशोदा तुझे जन्म नहीं दी है तुझे मोल लिया है और नंद और यशोदा तो गोरे है तुम्हारा शरीर का रंग क्यों काला है ಅಂತನೂ ಕೂಡ ಬರೀಬೇಕಿತ್ತು. शनि ग्रह के उपग्रहों के बारे में लिखी ಅಂತ ಇದೆ. सो शनि के पहले कितने उपग्रह थे. ಆಮೇಲೆ बाद में वाइजरों के द्वारा कितने खोजे गए. टाइटन. सो टाइटनಗಳ ಬಗ್ಗೆನೂ ಕೂಡ ಬರೆದ್ರೂ ಕೂಡ 2 अंक ಕೊಡ್ತಿದ್ರು. शनि ग्रह को सौरमंडल का सुंदर ग्रह क्यों कहा जाता है ಅಂತ ಇದೆ. ಈ ಪ್ರಶ್ನೆಗೆ ಉತ್ತರ ಏನಿತ್ತು ಅಂತಂದ್ರೆ
प्रकृति माता ने शनि ग्रह के गले पर खूबसूरत सा हार डाल दी है। शनि के चारों ओर वलय या कंकन है। इस वलय या कंकन के कारण शनि को सौरमंडल का सबसे सुंदर ग्रह कहा जाता है ಅಂತ ಬರಿಬೇಕಿತ್ತು। ಸತ್ಯಕ್ಕೆ ಮಹಿಮಾದಲ್ಲಿರ್ತಕ್ಕಂಥ ಕಿನ್ ಮಹಾನ್ ವ್ಯಕ್ತಿयों का ಉಲ್ಲೇಖ किया है ಅಂತ ಕೇಳಿದ್ದಾರೆ। ಅಲ್ಲಿ ರಾಜ ದಶರಥ, ಸತ್ಯ ಹರಿಶ್ಚಂದ್ರ, ಮಹಾತ್ಮ ಗಾಂಧೀಜಿ 3 ಮಂದಿ ಹೆಸರು ಬರಿಬೇಕಿತ್ತು। मीना मैडम ने कार्य शिविर में किन कार्यक्रमों का आयोजन किया था ಅಂತ ಇದೆ। कविता वाचन ಇದೆ, नाटक प्रदर्शन, संभाषण कौशल, ಟೆರಾಕೋಟ್ से ಗುಡಿಯಾ बनाना ಅಂತಕ್ಕಂಥದ್ದು ಮಿನಿಮಮ್ 4 ಪಾಯಿಂಟ್ ಆದರೂ ನೀವು ಬರಿಬೇಕಿತ್ತು। ಇನ್ನು 3 ಅಂಕಕ್ಕೆ ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ಕೇಳಿದ್ರು। ಲೇಖಿಕಾ ಕೆ ಪ್ರತಿ ಗಿಲ್ಲು ಕಿ ಮಮತಾ, जलालुद्दीन की व्यक्तित्व, सोशल नेटवर्किंग एक क्रांतिकारी खोज है, एवरेस्ट की चोटी पर पहुंचकर बचेंद्री ने क्या किया, कर्नाटक के प्राकृतिक सौंदर्य, कविता में मातृभूमि के प्राकृतिक सौंदर्य का वर्णन, कविता के आधार पर समय के महत्व, दोहा इत्तु, मुखिया मुखसो चाहिए खाना पान को एक, गद्यांश इत्तु, प्रकृति हमारी माता है नागरिक कर्तव्यದಿಂದ ಇದು ಇತ್ತು। 4 ಅಂಕಕ್ಕೆ ರಾಜಕಿಶೋರ್ ಕೆ ದಯಾ और ಸೇವಾ ಭಾವ ಕೇಳಿದ್ರು। ಬಸಂತ್ एक स्वाभिमानी ईमानदार लड़का ಅಂತ ಪ್ರಶ್ನೆ ಕೇಳಿದ್ರು। ಪದ್ಯ ತಮಗೆ ಗೊತ್ತೇ ಇದೆ, ಅಸಫಲತೆ ಹಿಡಿದ ಭಾಗವತುವರೆಗೆ ಈ ಗದ್ಯಾಂಶ ಸಹಿತ ತುಂಬಾನೇ ಸರಳವಾಗಿತ್ತು, ಹೌದಾ। ನೆಕ್ಸ್ಟ್ ನಿಬಂಧದಲ್ಲಿ ಗ್ರಾಮ ಸುಧಾರ ಕೇಳಿದ್ರು, ಜನಸಂಖ್ಯಾ ಸಮಸ್ಯೆ ಕೇಳಿದ್ರು, ಕರ್ನಾಟಕ ರಾಜ್ಯ ಕೇಳಿದ್ರು। ಆಮೇಲೆ ಪತ್ರದಲ್ಲಿ ಕೋಯಿ ಸಹಕಾರನ ಅಂತ ಕೊಟ್ಟಿದ್ದಾರೆ। ಸೊ ಮುಖ್ಯಾಧ್ಯಾಪಕರ ಹೆಸರಿಗೆ छुट्टी पत्र ಬರಲಿಕ್ಕೆ ಕೇಳಿದ್ರು, ಅಲ್ಲಿ ದಿನ ಕಾರಣ ಏನೂ ಕೊಟ್ಟಿರಲಿಲ್ಲ। ಆಮೇಲೆ अपने घर में मनाए गए तिरंगा हर घर तिरंगा कार्यक्रम के बारे में वर्णन करते हुए मित्र को पत्र लिखಿ ಅಂತ ತುಂಬ ಚೆನ್ನಾಗಿ ಕ್ವೆಶ್ಚನ್ಸ್ಗಳಿದು ಬಂದಿತ್ತು। ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ಇಂದು ನಡೆದಿರ್ತಕ್ಕಂಥ ಕ್ವೆಶ್ಚನ್ ಪೇಪರ್ಗಳನ್ನು ಕೀ ಆನ್ಸರ್ಸ್ಗಳನ್ನ ಹೇಳಿದ್ದೀನಿ। ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ನಿಮಗೆ ಸಿಗ್ತೀನಿ। ಸಮಾಜ ವಿಜ್ಞಾನದಲ್ಲಿ ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು। ನನಗನ್ಸುತ್ತೆ ತುಂಬ ಜನ ಸ್ಟೂಡೆಂಟ್ಸ್ಗಳು ಔಟ್ ಸ್ಕೋರ್ಗಳನ್ನು ಮಾಡ್ತಾರೆ। ಒಳ್ಳೆಯದಾಗಲಿ, ಸಮಾಜ ವಿಜ್ಞಾನ ಸಹಿತ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಬಾಯ್।